ಒಂದು ನಾನು ಏನಂದ್ರೆ ಆಚೆ ಫುಡ್ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದೀನಿ. ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಇದು ತಿಂದರೆ 100% ನಿಮಗೆ ವೆಯ್ಟ್ ಗೇನ್ ಆಗೇ ಆಗುತ್ತೆ. ನೀವು ಮೇನ್ ನೀವು ಯಾವುದೇ ಕಾರಣಕ್ಕೂ ಊಟ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಿಂದ್ರೆ ನಿಮಗೆ ವೆಯ್ಟ್ ಗೇನ್ ಆಗೋದು. ರಿಸಲ್ಟ್ ಸಿಗೋ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನೀವು ಯಾವುದೇ ಕಾರಣಕ್ಕೂ ಊಟ ನಿದ್ದೆನ ಮಾತ್ರ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಟುಡೇ ವ್ಲಾಗ್ ಏನಾಗಿದೆ ಅಂದರೆ, ಅಫ್ಕೋರ್ಸ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ವೆಯ್ಟ್ ಗೇನ್ ಟಿಪ್ಸ್ ಹೇಳಿ ಅಂತ. ಸೊ ಅದ್ರದ್ದೊಂದು ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು ನಾನು ನಿಮಗೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಹಳೆ ಪಿಕ್ಸ್ ಆಗಿರಲಿ, ವಿಡಿಯೋಸ್ ಆಗಿರಲಿ, ಅಫ್ಕೋರ್ಸ್ ತುಂಬ ಜನ ನೋಡಿರ್ತೀರ. ತುಂಬ ವೆಯ್ಟ್ ಲಾಸ್ ಇದೆ ನಾನು. ಹುಟ್ಟಿದ್ಮೇಲೂ ಕೂಡ ನಾನು ಅಷ್ಟು ವೆಯ್ಟ್ ಗೇನ್ ಆಗಿರಲಿಲ್ಲ, ಸಣ್ಣನೇ ಇದ್ದೆ. ಆ್ಯಂಡ್ ಈಗ ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ಅದು ಏನಿಲ್ಲ, ನಾನೇನು ಡಯಟ್ ಯಾವುದು ಕೂಡ ನಾನೇನು ಮೇಂಟೈನ್ ಮಾಡ್ತಿಲ್ಲ. ಜಸ್ಟ್ ನಾನು ನಾರ್ಮಲ್ ಫುಡ್ ಏನಿದೆಯೋ ಅದೇ ತಗೊತಾ ಇದ್ದೀನಿ. ಆ್ಯಂಡ್ ನಾನೇನು ತಿಂತಾ ಇದ್ದೀನಿ, ಸ್ವಲ್ಪ ಏನಂದರೆ ಫುಡ್ಡಲ್ಲಿ ಸ್ವಲ್ಪ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಎಕ್ಸ್ಟ್ರಾ ಏನು ನಾನು ವೆಯ್ಟ್ ಗೇನ್ಗೋಸ್ಕರ ಎಕ್ಸ್ಟ್ರಾ ಫುಡ್ ಏನು ತಗೊತಾ ಇಲ್ಲ. ಏನು ಫುಡ್ ತಗೊತಾ ಇದ್ದೀನಿ ಅಂದರೆ, ಇವಾಗ ನಾನು ನನಗೂ ವೆಯ್ಟ್ ಲಾಸ್ ಇದ್ದಾಗ ತುಂಬ ವೆಯ್ಟ್ ಗೇನ್ ಆಗಬೇಕು ಅಂದ್ಕೊಂಡಿದ್ದೆ. ಸೊ ಅವಾಗ ನಾನು ಏನು ಪ್ಲ್ಯಾನ್ ಮಾಡಿತ್ತು ಅಂದರೆ, ಏನಿಲ್ಲ, ಇವಾಗ ನೀವು ಫಸ್ಟು ನಿಮಗೆ ಮೇನ್ ಬೇಕಾಗಿರೋದು ಏನಂದರೆ ಫುಡ್ ನೀವು ಹೆಂಗೆ ತೊಗೊತೀರ ಅಂದರೆ, ನೀವೇನು ಕಂಪಲ್ಸರಿ ಇಂಥ ಫುಡ್ಡೇ ತೊಗೊಬೇಕು ಅದೇ ಇದೆ ಅಂತ ಏನೂ ಇಲ್ಲ. ಜಸ್ಟ್ ನೀವು ನಾರ್ಮಲ್ ಆಗಿ ಏನು ಫುಡ್ ತೊಗೊತೀರೋ ಅದನ್ನೇ ತೊಗೊಳ್ಳಿ, ಬಟ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನೇನು ಮಾಡ್ತೀನಿ ಅಂದರೆ, ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ನಾನು ಫುಡ್ಡು ಜಾಸ್ತಿ ತೊಗೊತಾ ಇರಲಿಲ್ಲ. ಜಸ್ಟ್ ಒಂದು ಆ್ಯಾವ್ರೇಜ್ ಆಗ್ತೀವಿ ಅಂದರೆ ಒಂದು ಸ್ವಲ್ಪ ಲೈಟಾಗಿ ತೊಗೊತಾ ಇದ್ದೆ ಫುಡ್ಡು. ಮತ್ತು ಆ್ಯಂಡ್ ಸ್ವಲ್ಪ ದಿನ ಆಯ್ತಾ ಏನು ಮಾಡಿದೆ, ನಾನು ಇಷ್ಟು ಫುಡ್ ತೊಗೊತೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡೆ. ಅಂದರೆ ಆಮೇಲೆ ಇನ್ನೊಂದು, ನಾನು ಇವಾಗ ರೀಸೆಂಟಿಂದ ನಾನು ಮುದ್ದೆ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಂದರೆ ನಾನು ಮುದ್ದೆ ಅಂದರೆ ಮನೇಲೇ ನಾರ್ಮಲ್ ಅಂಗಡಿ ಹಸಿಟ್ಟನ್ನು ಯೂಸ್ ಮಾಡಲ್ಲ ನಾವು ಕಂಪಲ್ಸರಿ ಅದಕ್ಕೆ ರಾಗಿ ಹಸಿಟ್ಟಿಗೆ ರಾಗಿ ತಂದು ಸಪ್ರೇಟಾಗಿ ಅದಕ್ಕೆ ಒಂದು ಕಾಳುಗಳು, ಆಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ಇನ್ನು ಏನೇನೋ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಒಂದು ಇದು ರಾಗಿ ಹಸಿಟ್ಟು ಥರ ರುಬ್ಬಿಸಿ ಇಟ್ಕೋತೀವಿ. ಕಂಪಲ್ಸರಿ ನಾನು ಅಟ್ಲೀಸ್ಟ್ ವಾರಕ್ಕೆ ಒಂದು 4 ಟೈಮ್ಸ್ ಆದರೂ ನಾನು ಮುದ್ದೆ ಮಾಡೇ ಮಾಡ್ತೀನಿ. 4 to 5 ಟೈಮ್ಸ್ ಆದರೂ ಮಾಡೇ ಮಾಡ್ತೀನಿ ನೈಟಲ್ಲಿ. ಆ್ಯಂಡ್ ಅದ್ರ ಜೊತೆ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಯಾವುದಿರುತ್ತೋ ಮಾರ್ನಿಂಗು, ನಾನು ಮೇನ್ ಹೇಳೋದೇನು ಅಂದರೆ, ನೀವು ಮಾರ್ನಿಂಗ್ ತೊಗೊಳ್ಳೋ ಫುಡ್ಗಿಂತ ನೈಟಲ್ಲಿ ತೊಗೋತೀರಾ ಅದೇ ನಿಮಗೆ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡೋದು. ಸೊ ನೀವು ಮಾರ್ನಿಂಗ್ ತಿನ್ನೋದು, ಮಧ್ಯಾಹ್ನ ತಿನ್ನೋದು ಅದಕ್ಕಿಂತ ನಿಮಗೆ ನೀವು ನೈಟಲ್ಲಿ ಏನು ಫುಡ್ ತೊಗೊತೀರಾ ಅಂತ ಇರುತ್ತಲ್ಲ ಅದನ್ನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ. ಬಿಕಾಸ್ ನಿಮಗೆ ನೈಟಲ್ಲಿ ತಿನ್ನೋದೇ ನಿಮಗೆ ಮೈ ಎತ್ತದು ಅಂತ ಹೇಳ್ತಾರೆ. ನಾನು ಟ್ರೈ ಮಾಡಿದೆ. ಸಾರಿ, ನನಗೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್, ಕೆಮ್ಮಾಗ್ಬಿಟ್ಟಿದೆಯಲ್ಲ, ಸೊ ಅದಕ್ಕೆ ಮಾತಾಡೋಕ್ಕಾಗ್ತಾರೆ ಸರಿಯಾಗಿ. ಇವಾಗ ಕರೆಕ್ಟಾಗಿ ಹೇಳ್ತೀನಿ ನೋಡಿ. ಫಸ್ಟು ನಾನು ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅಂದರೆ, ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡ್ದಾದ್ಮೇಲೆ ಮತ್ತೆ ಏನು ಮಾಡ್ತೀನಿ, ಗ್ರೀನ್ ಟೀ ಕುಡಿತೀನಿ ನಾನು. ಗ್ರೀನ್ ಟೀ ಜಾಸ್ತಿ, ನಾನು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಜಾಸ್ತಿ ಕುಡಿಯಲ್ಲ. ಒಂದು ದಿವಸಕ್ಕೆ ಈವ್ನಿಂಗ್ ಒಂದ್ಸಲ ಕುಡಿತೀನಿ ಅಷ್ಟೇ. ಯಾವಾಗೋ ರೇರ್ ಮಾರ್ನಿಂಗು ಕುಡಿಯೋದು. ನಾನು ಮಾರ್ನಿಂಗ್ ಗ್ರೀನ್ ಟೀ ಕುಡಿತೀನಿ. ಅಕಸ್ಮಾತ್ ಮಾರ್ನಿಂಗ್ ಸ್ಕಿಪ್ ಮಾಡಿದ್ರೆ ನಾನು ಈವ್ನಿಂಗಲ್ಲಿ ಗ್ರೀನ್ ಟೀ ಕುಡಿತೀನಿ. ಕಂಪಲ್ಸರಿ ಕುಡಿತೀನಿ. ಸೊ ಅದಾಗಿದ್ದ ತಕ್ಷಣ ಏನು ಮಾಡ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು, ನೀವು ನಂಬ್ತಿರೋ ಬಿಡ್ತಿರೋ, ನಾನು ಊಟ ಮಾಡೋದೇ ಊಟ ಅಲ್ಲ, ನಾನು ನಾಷ್ಟ ಮಾಡೋದೇ ಮಧ್ಯಾಹ್ನ 1 ಗಂಟೆ ಆಗಿಬಿಡುತ್ತೆ. ಅಕಸ್ಮಾತ್ ಆದರೆ ಸ್ವಲ್ಪ ಬೇಗ ಅಂದ್ರೂ 12 ಗಂಟೆ 12:30 ಕಂಪಲ್ಸರಿ. ಅದಕ್ಕಿಂತ ಬೇಗ ನಾನು ನಾಷ್ಟ ಮಾಡೋದೇ ಇಲ್ಲ. ಅದಾಗಿದ್ದ ತಕ್ಷಣ ಏನು ಮಾಡ್ತೀರಾ, ಕೆಲವೊಂದು ಸಲ ಇವಾಗ ನೀವು ನಾಷ್ಟನೇ ಎಷ್ಟೊತ್ತು ಆಗ್ಬಿಡುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ಕೆಲವೊಬ್ರು ಊಟ ಸ್ಕಿಪ್ ಮಾಡ್ತಾರೆ. ಸೊ ಅಂದರೆ ಸ್ವಲ್ಪ ನೈಟ್ ಡ್ಯೂಟಿ ಮಾಡೋರು, ಮಾರ್ನಿಂಗ್ ಲೇಟಾಗಿ ಎದ್ದು ಮಾಡೋರು ಏನು ಮಾಡ್ತೀರಾ, ಮಧ್ಯಾಹ್ನ ಹೊತ್ತು ಊಟ ಸ್ಕಿಪ್ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಮಧ್ಯಾಹ್ನ ಹೊತ್ತು ಊಟ ಸ್ಕಿಪ್ ಮಾಡಬಾರ್ದು. ನಾನೇನು ಮಾಡ್ತೀನಿ ಅಂದರೆ, 1 ಗಂಟೆಗೆ ನಾಷ್ಟ ಮಾಡಿರ್ತೀನಿ ಅಂದ್ಕೊಳ್ರಿ, ಮತ್ತೆ ಒಂದು 4 o'clock
4 ಒಳಗಡೆ ಇಲ್ಲ 5 ಊಟ ಮಾಡೇ ಮಾಡ್ತೀನಿ. ಆವಾಗಲೂ ನಾನು ಮಧ್ಯಾಹ್ನ ಮಾರ್ನಿಂಗಲ್ಲಿ ನಾನು ಊಟ ಕಮ್ಮಿ ನಾಷ್ಟ ಕಮ್ಮಿ ಮಾಡ್ತೀನಿ, ಯಾಕಂದ್ರೆ ನಾನು ಮಾರ್ನಿಂಗ್ ತಿನ್ನೋಕ್ಕಾಗಲ್ಲ. ಸೊ ನಾನೇನು ಮಾಡ್ತೀನಿ, ಮಧ್ಯಾಹ್ನ ಊಟ ತೊಗೊತೀನಿ. ಹಂಗೆ ಸೆಂಟ್ರಲ್ಲಿ ಏನಾದ್ರು ಸ್ನ್ಯಾಕ್ಸು ಅದು ಇದು ತಿಂತಾ ಇರ್ತೀನಿ ನಾನು. ಸೊ ಅಂದರೆ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಆಚೆ ಇನ್ನೊಂದು ನಾನು ಏನಂದ್ರೆ ಆಚೆ ಫುಡ್ಡು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಕಂಪ್ಲೀಟಾಗಿ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಆಚೆ ಫುಡ್ನ. ಸೊ ಏನಿದ್ರು ಮನೇಲೇ ಮಾಡ್ಕೊಂಡು ಮನೇಲೇ ತಿನ್ನೋದು. ಈ ಪನ್ನೀರು, ಆಮೇಲೆ ಆಲೂಗಡ್ಡೆ, ಮತ್ತು ಇನ್ನೇನು ತಿಂತೀನಿ ಅಂದರೆ ಇದೆಲ್ಲ ಸ್ವಲ್ಪ ಜಾಸ್ತಿ ತಿಂತೀನಿ. ಮತ್ತು ತರಕಾರಿಗಳು ಮೇಯ್ನ್ ನಿಮಗೆ ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ನಿ. ವೆಜಿಟೇಬಲ್ಸ್ ಅಂತೂ ನಮ್ಮ ಮನೇಲಿ ಕಂಪಲ್ಸರಿ. ಅಂದರೆ ನಮ್ಮ ಮನೇಲಿ ಏನಂದರೆ ಮಂಡೇ ಸ್ಯಾಟರ್ಡೆ ಥರ್ಸ್ಡೇ ನಾನ್ ವೆಜ್ ಮಾಡಲ್ಲ. 3 ಡೇಸ್ ತಿನ್ನಲ್ಲ. ಅದು ಬಿಟ್ಟರೆ ಡೈಲಿ ನಾನ್ ವೆಜ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ನೈಟಲ್ಲಿ ನಾನ್ ವೆಜ್ ಮಾಡ್ತೀವಲ್ಲ, ಮಾರ್ನಿಂಗಲ್ಲಿ ನಾವು ತರಕಾರಿದೇ ಕಂಪ್ಲೀಟಾಗಿ ಚಪಾತಿ ಆಗಿರ್ಬೋದು ಆ್ಯಂಡ್ ಕುಂಬಳಕಾಯಿ ಪಲ್ಯ, ಮತ್ತು ಅದೆಲ್ಲ ತುಂಬ 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 ಒಳ್ಳೇದು ಹೆಲ್ತ್ಗೆ. ಸೊ ಇನ್ನೊಂದು ಸೆಂಟ್ರಲ್ ನಾನು ವೆಯ್ಟ್ ಗೇನ್ ಆಗಬೇಕು ಅಂದಾಗ ನಾನು ಮೇನ್ ಇದು ತಿಂದರೆ 100% ನಿಮಗೆ ವೆಯ್ಟ್ ಗೇನ್ ಆಗೇ ಆಗುತ್ತೆ. ನೀವೇನು ಮಾಡ್ಬೇಕು ಗೊತ್ತಾ, ಇದು ಬರುತ್ತಲ್ಲ, ಏನಪ್ಪ ಅದು, ಗೆಣಸು ಬರುತ್ತಲ್ಲ, ಸ್ವೀಟ್ ಗೆಣಸು. ಸೊ ಅದನ್ನು ಒಂದು ದಿವಸಕ್ಕೆ ಅಟ್ಲೀಸ್ಟ್ ನೀವು ಒಂದು ದಿವಸಕ್ಕೆ ಒಂದು ಮೀಡಿಯಮ್ ಸೈಜ್ ಇಷ್ಟು ಬರುತ್ತೆ, ಇಲ್ಲ ದೊಡ್ಡದು ಬರುತ್ತಲ್ಲ, ದೊಡ್ಡದು ಬರುತ್ತೆ, ಚಿಕ್ಕದು ಬರುತ್ತೆ. ಸೊ ನೀವೇನು ಮಾಡಿ ಅಂದರೆ ನೀರಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ನೀವು ಯಾವಾಗ ತಿನ್ನಿ ಗೊತ್ತಾ, ಮಾರ್ನಿಂಗಲ್ಲೂ ತಿನ್ಬೋದು. ಬೇಗ ವೆಯ್ಟ್ ಗೇನ್ ಆಗಬೇಕು ಅನ್ನೋರು ಏನು ಮಾಡಿ, ಮಾರ್ನಿಂಗು ಮತ್ತು ಈವ್ನಿಂಗು ಇಲ್ಲ ಮಧ್ಯಾಹ್ನ ಯಾವಾಗಾದ್ರು 2 ಟೈಮ್ಸು 2 ತಿನ್ನಿ ಗೆಣಸನ್ನ, ಸ್ವೀಟ್ ಗೆಣಸು. ಇದಂತೂ ನಿಮಗೆ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ನನಗೆ ಇವಾಗ ರೀಸೆಂಟಾಗಿ ಒಂದು 2 ಮಂತ್ಸ್ ಮುಂಚೆ ನಾನು ಇದನ್ನು ಚೆಕ್ ಮಾಡಿದೆ, ಆಗುತ್ತಾ ಇಲ್ವಾ ಅಂತ. ನಾನೀಗ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ. ಸೊ ಚೆಕ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. 200% ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಸ್ವೀಟ್ ಗೆಣಸು ತಿಂದರೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಊಟ ಎಲ್ಲ ಆಗಿದ ತಕ್ಷಣ ನೈಟಲ್ಲಿ ನಾನು ಊಟ ಸ್ವಲ್ಪ ಜಾಸ್ತಿ ತಿಂತೀನಿ. ಅಂದರೆ ಒಂದಿಷ್ಟಪ್ಪ ಮುದ್ದೆ ತಿಂತೀನಿ, ಕರೆಕ್ಟಾಗಿ ಇಷ್ಟಪ್ಪ ತಿಂತೀನಿ. ಆ್ಯಂಡ್ ಇನ್ನೊಂದು ಮೇಯ್ನು, ನಾನು ಮುದ್ದೆ ಹಂಗೆ ತಿನ್ನಲ್ಲ. ಮುದ್ದೆ ಜೊತೆ ನಾನೇನು ಮಾಡ್ತೀನಿ, ತುಪ್ಪ ಆ್ಯಡ್ ಮಾಡ್ಕೋತೀನಿ. ಅದು ರೇರು. ಈ ತುಪ್ಪ ಖಾಲಿ ಆಗೈತೆ ಅಂದಾಗ ಮಾತ್ರ ಒಂದು ಚಿಕ್ಕ ಡಬ್ಬ ತೊಗೊಂಡು ಎಮರ್ಜೆನ್ಸಿಗಿರಲಿ ಅಂತ ತೊಗೊತೀನಿ ಅಷ್ಟೇ. ಅದು ಬಿಟ್ಟರೆ ತುಪ್ಪನೂ ಕೂಡ ನಾವು ಮನೇಲೇ ಮಾಡ್ಕೊಳ್ಳೋದು. ಹೋಮ್ ಮೇಡೇ ತುಪ್ಪ ನಮ್ಮ ಮನೇಲಿ ನಾವು ಯೂಸ್ ಮಾಡೋದು. ಬೆಣ್ಣೆ ತಂದು ಮನೇಲಿ ತುಪ್ಪ ಮಾಡ್ಕೊತೀವಿ ನಾನು ನಮ್ಮಮ್ಮ. ಆ ತುಪ್ಪನ ಕಂಪಲ್ಸರಿ ನಾನು ಡೈಲಿ ತುಪ್ಪ ತಿಂತೀನಿ. ಅಪ್ಪಗೂ ತಿನ್ನಿಸ್ತೀವಿ, ನಾನು ತಿಂತೀನಿ. ನನಗಂತೂ ತುಪ್ಪ ಇರಲೇಬೇಕು ಊಟಕ್ಕೆ. ಸೊ ಏನು ಮಾಡ್ತೀನಿ, ಈ ಮುದ್ದೆ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಆ್ಯಡ್ ಮಾಡಿಕೊಂಡು, ತುಪ್ಪ ಜೊತೆ ಸಾಂಬಾರು ಏನು ಮಾಡಿರ್ತೀನಿ ನಮ್ಮ ಮನೇಲಿ, ಅದ್ರ ಜೊತೆ ತುಪ್ಪ ತಿಂತೀನಿ. ಸೊ ಅದು ನನಗೆ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡ್ತು. ಸೊ ಅದಾಗಿದ ತಕ್ಷಣ ನೈಟಲ್ಲಿ ನಾನು ಡ್ರೈ ಫ್ರೂಟ್ಸ್ ತಿಂತೀನಿ. ಕಂಪಲ್ಸರಿ ಡ್ರೈ ಫ್ರೂಟ್ಸ್ ಡೈಲಿ ತಿಂತೀನಿ. ಬಾದಾಮಿ, ಗೋಡಂಬಿ ತಿನ್ನಲ್ಲ, ನಂಗೆ ಗೋಡಂಬಿ ಅಂದರೆ ಇಷ್ಟ ಇಲ್ಲ. ಬಾದಾಮಿ ಮತ್ತು ದ್ರಾಕ್ಷಿ ತಿಂತೀನಿ. ಆಮೇಲೆ ವಾಲ್ನಟ್ ತಿಂತೀನಿ. ಆ್ಯಂಡ್ ಇನ್ನೇನು ಇದು, ಆಮೇಲೆ ಏನಪ್ಪ ಅದೇನೋ ಬರುತ್ತಲ್ಲ, ಅಂಜೂರ ಅಂತ ಬರುತ್ತಲ್ಲ, ಅದು ತಿಂತೀನಿ. ಸೊ ಇದೆಲ್ಲ ಇಷ್ಟು ನಾನು ತಿಂತೀನಿ, ನೈಟಲ್ಲಿ ಕಂಪಲ್ಸರಿ ತಿಂತೀನಿ. ಸೊ ಇದು ಕೂಡ ನಿಮಗೆ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಇಷ್ಟನ್ನು ಕಂಪ್ಲೀಟಾಗಿ, ನಿಮಗೆ ಕೆಲವೊಬ್ರು ತಿನ್ನೋಕ್ಕಾಗಲ್ಲ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈಟಾಗಿ ನೀವು ಇಷ್ಟು ಫುಡ್ ತೊಗೊತೀರಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಕಂಪಲ್ಸರಿ ಒಂದಿಷ್ಟು ಮುದ್ದೆ ತಿನ್ನೋರು ಇದ್ದೇ ಇರ್ತೀರಲ್ಲ, ಇಷ್ಟು ಮುದ್ದೆ ತಿಂದ್ರೂ ಒಂದಿಷ್ಟರು ರೈಸ್ ತಿನ್ನಬೇಕು. ಸೊ ಚಪಾತಿನೂ ಅಷ್ಟೇ, ಚಪಾತಿ ಒಂದು 2 ಚಪಾತಿ ಇಲ್ಲ 3 ನಾನು 2-2.5 ಚಪಾತಿ ತಿಂತೀನಿ. ಅದಾದ್ಮೇಲೆ ಕಂಪಲ್ಸರಿ ಇಷ್ಟು ರೈಸ್ ತಿಂತೀನಿ. ಸೊ ಅದನ್ನು ನೀವು ಯಾವುದೇ ಕಾರಣಕ್ಕೂ ಊಟ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಿಂದರೆ ನಿಮಗೆ ವೆಯ್ಟ್ ಗೇನ್ ಆಗೋಕ್ಕಾಗೋದು. ನ್ಯಾಚುರಲಿ ನೀವು ದಪ್ಪ ಆಗಬೇಕು ಅಂದರೆ ಇಷ್ಟು ನೀವು ಕಂಪ್ಲೀಟಾಗಿ ಫಾಲೋ ಮಾಡಲೇಬೇಕು. ಸೊ ನಾನಂತೂ ಇವಾಗಂತೂ ನನಗೆ ಹೊಟ್ಟೆ ಹಸಿ ಅಂತೂ ತಡೆಯೋಕ್ಕೆ ಆಗಲ್ಲ. ನಾನು ಏನು ಬೇಕಾದ್ರೂ ಸ್ಕಿಪ್ ಮಾಡ್ತೀನಿ. ಊಟ, ನಿದ್ದೆ. ಇನ್ನೊಂದು ಹೇಳ್ಬೇಕಂದ್ರೆ ಮೇಯ್ನು, ನಿಮ್ಮದು ಊಟದೊಂದೇ ನಿಮ್ಗೆ ಲೆಕ್ಕ ಬರಲ್ಲ ವೆಯ್ಟ್ ಗೇನ್ ಆಗೋಕ್ಕೆ. ಅದಕ್ಕೆ ತಕ್ಕನಂಗೆ ನಿಮಗೆ ನಿದ್ದೆ ತುಂಬ ಚೆನ್ನಾಗಿರಬೇಕು. ಸೊ ನಿದ್ದೆ ಇಲ್ಲಾಂದ್ರೂ ಕೂಡ ತುಂಬ ವೆಯ್ಟ್ ಲಾಸ್ ಆಯ್ತಾರೆ, ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸೊ ನಿಮ್ಗೇನೇ ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಬೋದು, ಅಟ್ಲೀಸ್ಟ್ ಮಿನಿಮಮ್, ನಾನಂತೂ ನೀವು ನಂಬ್ತಿರೋ ಬಿಡ್ತಿರೋ, ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತೀನಿ. ಊಟ ಚೆನ್ನಾಗಿ ತಿಂತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನಾನು ಮಾರ್ನಿಂಗ್, ನೀವು ನಂಬಲ್ಲ ಕೆಲವೊಬ್ರು, ನಾನು ಮಾರ್ನಿಂಗ್ ಎದ್ದೊಳೋದೇ 10 o'clock ಮೇಲೆ ನಾನು ಎದ್ದೊಳೋದು. ಒಂದೊಂದು ಸಲ 11 o'clock ಆದರೂ ಆಗಿಬಿಡುತ್ತೆ. ಸೊ ನೈಟಲ್ಲಿ ಸ್ವಲ್ಪ ಲೇಟಾಗಿ ಮಲ್ಕೊತೀನಿ, 12-1 o'clock ಆಗಿಬಿಡುತ್ತೆ.
ಎಲ್ಲ ಕೆಲಸ ಇದೆಲ್ಲ ಮುಗಿಸಿ ಮಲಗೋಷ್ಟರಲ್ಲಿ ಅಷ್ಟೊತ್ತಾಗ್ಬಿಡುತ್ತೆ. ಸೊ ನಾನು ಎದ್ದೋಳೋದೇ ಮತ್ತೆ 10 11 ಮೇಲೆ ಎದ್ದೋಳೋದು. ಸೊ ಅದರಿಂದ ನಾನು ನಿದ್ದೆ ಚೆನ್ನಾಗಿ ಮಾಡ್ತಿದ್ದೀನಿ. ಇದೇ ನನಗೆ ಮೇನ್ ರೀಸನ್ ವೆಯ್ಟ್ ಗೇನ್ ಆಗೋಕ್ಕಾಗಿದ್ದು. ಅದು ಬಿಟ್ಟರೆ ನಾನು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಕೇಳಿಲ್ಲ ವೆಯ್ಟ್ ಗೇನ್ಗೆ. ಇವಾಗ ಕೆಲವೊಬ್ರು ತಗೊತಾರೆ ವೆಯ್ಟ್ ಗೇನ್ ಆಗೋಕ್ಕೆ ಟ್ಯಾಬ್ಲೆಟ್ಸು ಸಿರಪ್ಪು ಎಲ್ಲ ತಗೊತಾರೆ. ಸೊ ಅದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಒಂದ್ಸಲ ನಾನು ಮಾಡಿದ್ದೆ ಅವಾಗ. ಸೊ ಅವಾಗ ಮಾಡಿದಾಗಂತೂ ನನಗೆ ತುಂಬ ಅಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿ ನನಗೆ ಹೊಟ್ಟೆಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು. ಸೊ ಅವಾಗಿಂದ ಅಂದರೆ ಮದುವೆ ಮುಂಚೆ ಆಗಿತ್ತು. ಅವಾಗಿಂದ ನಾನು ಇದೆಲ್ಲ ನಾನು ಮಾಡೋಕ್ಕೆ ಹೋಗಿಲ್ಲ. ನ್ಯಾಚುರಲಾಗಿ ದಪ್ಪ ಆದರೆ ಆಗಲಿಲ್ಲ, ಹಂಗೆ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಸೊ ಈಗ ರೀಸೆಂಟಾಗಿ ನಾನು ಫುಡ್ ಮೇಂಟೈನೆನ್ಸ್ ಚೆನ್ನಾಗಿ ಮಾಡ್ತಿರೋದ್ರಿಂದ ಅಂದರೆ ನಾನೇನು ಯಾವುದೇ ಡಯಟ್ ಫುಡ್ ಅದು ಇದು ಏನು ತೊಗೊತಲ್ಲ ಎಕ್ಸ್ಟ್ರಾ. ಜಸ್ಟ್ ಮನೆ ಫುಡ್ಡೇ ಚೆನ್ನಾಗಿ ತಿಂತಾಯಿದ್ದೀನಿ. ಊಟ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಹಾಗಲ್ಲ, ಬಿಸಿನೀರು ಚೆನ್ನಾಗಿ ಕುಡಿತಾ ಇದ್ದೀನಿ. ನಾನು ನಾರ್ಮಲ್ ನೀರು ಅಷ್ಟು ಯೂಸ್ ಮಾಡಲ್ಲ, ಯಾಕಂದರೆ ಜೀರ್ಣ ಆಗಬೇಕಲ್ಲ. ಸೊ ತುಂಬ ಒಳ್ಳೆಯದು ಬಿಸಿನೀರು. ನಾನು ಕಂಪಲ್ಸರಿ ಬಿಸಿನೀರು ಕುಡಿಯೋದು. ಊಟಕ್ಕೆ ಕೂತ್ಕೊಂಡಾಗಲೂ ಅಷ್ಟೇ, ಊಟ ಮಾಡ್ಬೇಕಾದ್ರೆ ಬಿಸಿನೀರೇ ಇದು ಮಾಡೋದು. ಇದು ಇಷ್ಟು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ರಿಸಲ್ಟ್ ಸಿಗೋ ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ನೀವು ಯಾವುದೇ ಕಾರಣಕ್ಕೂ ಊಟ ನಿದ್ದೆನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದೆರಡು ಮೇನ್ ತುಂಬ ಇಂಪಾರ್ಟೆಂಟು. ನಿದ್ದೆ ಮಾಡಿದಷ್ಟು ಚೆನ್ನಾಗಿ ನೀವು ವೆಯ್ಟ್ ಗೇನ್ ಆಯ್ತೀರ. ಊಟ ಚೆನ್ನಾಗಿ ಮಾಡಿ, ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ತಿನ್ನಿ, ಮತ್ತು ಗೆಣಸನ್ನ ಟ್ರೈ ಮಾಡಿ. 200% ವೆಯ್ಟ್ ಗೇನ್ ಆಗೇ ಆಗುತ್ತೆ. ಡೈಲಿ ತಿನ್ನಬೇಕು ನೀವು. ಮತ್ತು ಎಗ್ ತಿನ್ನಿ. ನಾನು ಇವಾಗ ರೀಸೆಂಟಾಗಿ ಮತ್ತೆ ಮೊಟ್ಟೆ ತಿನ್ನೋದು ಬಿಟ್ಬಿಟ್ಟಿದ್ದೆ. ಆವಾಗ ನಾನು 2 ಮೊಟ್ಟೆ ತಿಂತಾಯಿದ್ದೆ ಒಂದು ದಿವಸಕ್ಕೆ ಕರೆಕ್ಟಾಗಿ. ಬೆಳಗ್ಗೆ ಒಂದು, ನೈಟ್ ಒಂದು, ಅಂದರೆ ಬಾಯ್ಲ್ಡ್ ಎಗ್ ಮಾಡ್ಕೊಂಡು ತಿಂತಾಯಿದ್ದೆ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿತ್ತು ನನಗೆ. ಈಗ ಇವಾಗ ಸ್ವಲ್ಪ ಮೊಟ್ಟೆ ಸ್ಟಾಪ್ ಮಾಡಿ ಸ್ವಲ್ಪ ನಾನ್ ವೆಜ್ ಜಾಸ್ತಿ ಆಗೋಯ್ತು ನಮ್ಮ ಮನೇಲಿ. ಆ್ಯಂಡ್ ನಾನ್ ವೆಜ್ ಅಂದರೆ ನಾನು ಬರೀ ಚಿಕನ್ನೇ ತಿನ್ನಲ್ಲ. ನಮ್ಮ ಮನೇಲಿ ಫಿಶ್ ಮಾಡ್ತೀವಿ. ಫಿಶ್ಶು, ಚಿಕನ್ನು, ಮಟನ್ನು ಆ್ಯಂಡ್ ತಲೆ ಮಾಂಸ, ನಿಮಗೆ ಗೊತ್ತಿರುತ್ತೆ ತಲೆ ಮಾಂಸ, ಬೋಟಿ, ಪ್ರತಿಯೊಂದು ನಾವು ತಿಂತೀವಿ. ಯಾವುದೇ ನಾನ್ ವೆಜ್ ಹೆಂಗೆ ತಿಂತೀವೋ ವೆಜ್ಜು ಕೂಡ ಅದೇ ಥರ ಮಾಡ್ತೀವಿ. ಮಾರ್ನಿಂಗಲ್ಲಿ ಎಲ್ಲ ಕ್ಯಾಪ್ಸಿಕಮ್ಮು, ಬಟಾಣಿ, ಕ್ಯಾರೆಟು, ಆಮೇಲೆ ಆಲೂಗಡ್ಡೆ, ಬದನೆಕಾಯಿ, ಪ್ರತಿಯೊಂದು ವೆಜಿಟೇಬಲ್ಸ್ ಏನೇನು ಇದೆಯೋ, ಕುಂಬಳಕಾಯಿ ಪಲ್ಯ ಮಾಡ್ತೀವಿ. ಎಲ್ಲ ಥರ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ತುಂಬ ಹೆಲ್ತ್ಗೆ ಒಳ್ಳೆಯದು. ಆಮೇಲೆ ಸ್ಟ್ರಾಬೆರಿ, ಫ್ರೂಟ್ಸಲ್ಲೂ ಅಷ್ಟೇ ಸ್ಟ್ರಾಬೆರಿ. ನಂಗೆ ಆ್ಯಪಲ್ ಅಂತಿದೆಯಲ್ಲ, ನನ್ನ ಮಗಂಗೆ ಕೊಡ್ತೀನಿ. ಆ್ಯಪಲ್ ಅಂದರೆ ನಂಗೆ ಸ್ವಲ್ಪ ಆಗಲ್ಲ. ಸೊ ಆ್ಯಪಲ್ಲು, ಬನಾನಾ, ಪ್ರತಿಯೊಂದು ಅಷ್ಟೇ ಬ್ಯಾಲೆನ್ಸ್. ನೀವು ಊಟ ಮಾಡೋ ಸ್ವಲ್ಪ ಲೇಟ್ ಆಗುತ್ತಾ, ಸೆಂಟ್ರಲ್ಲಿ ಏನು ಮಾಡಿ, ಬಾಳೆಹಣ್ಣು ಆ ಥರ ಏನಾದ್ರು ಮನೇಲಿ ಏನೇನಿರುತ್ತೋ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿ. ಸೊ ಇಷ್ಟೇ ನಂದು ಮೇಂಟೆನೆನ್ಸ್. ಏನಿಲ್ಲ, ನಾನು ಈ ವಿಡಿಯೋ ಮಾಡ್ತಾ ಇರಲಿಲ್ಲ. ಅವತ್ತಿಂದ ಕೇಳ್ತಾನೆ ಇದ್ರು, ಇನ್ಸ್ಟಾಗ್ರಾಮಲ್ಲೂ ಕೇಳ್ತಿದ್ರು, ಯೂಟ್ಯೂಬಲ್ಲೂ ಕೇಳ್ತಿದ್ರು, ವೆಯ್ಟ್ ಗೇನ್ ಹೇಳಿ ಅಂತ. ಸೊ ನಾನೇನು ಮಾಡ್ತಿದ್ದೀನೋ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನೋಡೋಣ, ನಿಮ್ಗೆ ಇದರಿಂದ ಯೂಸ್ಫುಲ್ ಆಗ್ಬೋದು ಅಂತ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನೋಡಿ, ನೀವು ಟ್ರೈ ಮಾಡಿ, 100% ಆಗೇ ಆಗುತ್ತೆ. ಮೇನು ಏನೇ ನಿಮ್ಗೆ ಯೋಚನೆ ಇದ್ದರೂ ನಿದ್ದೆನಂತೂ ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗಬೇಡಿ. ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಬೇಕು. ನೀವು ನೈಟು ಚೆನ್ನಾಗಿ ಊಟ ಮಾಡಿ ಹೆಂಗೆ ನಿದ್ದೆ ಮಾಡ್ತೀನಿ ಅನ್ನೋದ್ಮೇಲೆ ನಿಮಗೆ ವೆಯ್ಟ್ ಗೇನ್ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಷ್ಟೇ ಗೈಸ್ ನಂದು ವೆಯ್ಟ್ ಗೇನ್ ಟಿಪ್ಸು. ಅದು ಬಿಟ್ಟು ನಾನು ಬೇರೇನು ಟ್ರೈ ಮಾಡಿಲ್ಲ ಹೇಳೋಕ್ಕೆ. ನಾನೇನು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೆ. ಇದು ಬಿಟ್ಟರೆ ನಾನೇನು ಬೇರೆ ಟ್ರೈ ಮಾಡಿಲ್ಲ. ಸೊ ಇದು ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅನ್ಕೋತೀನಿ. ನಾನು ಇಷ್ಟು ಫುಡ್ ಬಿಟ್ಟು ಬೇರೇನು ಮೇಂಟೈನ್ ಮಾಡ್ತಿಲ್ಲ. ನೋಡೋಣ, ನೀವು ಟ್ರೈ ಮಾಡಿ ಕಂಪಲ್ಸರಿ. ನೀವು ನ್ಯಾಚುರಲ್ ಏನಿಲ್ಲ, ನೀವು ನ್ಯಾಚುರಲಾಗಿ ಫುಡ್ ತೊಗೊಂಡ್ರೆ ಸಾಕು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಲಿ ತಗೊಳ್ಳಿ. ಮೊಸರು ತಿನ್ನಿ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಮೊಸರು ತಿಂದರೂ ಅಷ್ಟೇ, ಅಂದರೆ ಅದಕ್ಕೇನು ಆ್ಯಡ್ ಮಾಡ್ಕೊಬೇಡಿ. ಶುಗರ್ ಆ್ಯಡ್ ಮಾಡ್ಕೊಂಡು ತಿಂದರೂ ವೆಯ್ಟ್ ಗೇನ್ ಆಯ್ತಾರೆ ಅಂತಾರೆ. ಬಟ್ ನಾನು ಮೊಸರು ಕೂಡ ತಿಂತೀನಿ. ಬಟ್ ನಾನು ಅದಕ್ಕೆ ಶುಗರ್ ಆ್ಯಡ್ ಮಾಡಲ್ಲ. ಜಸ್ಟ್ ಇವಾಗ ಊಟ ಮಾಡ್ತಿರ್ಬೇಕಾದ್ರೆ ಸೈಡಲ್ಲಿ ಪ್ಲೇಟಲ್ಲಿ ಹಾಕ್ಕೊಂಡು ಜೊತೆಲೆ ಆ್ಯಡ್ ಮಾಡ್ಕೊಂಡು ತಿಂತೀನಿ. ಅದು ಬಿಟ್ಟು ನಾನು ಶುಗರ್ ಏನು ಆ್ಯಡ್ ಮಾಡಲ್ಲ. ನನಗೆ ಯೂಸ್ಫುಲ್ ಆಗಿ ಇದಂದರೆ ಈ ತುಪ್ಪ, ಡ್ರೈ ಫ್ರೂಟ್ಸು ಆ್ಯಂಡ್ ಇದು ವೆಜಿಟೇಬಲ್ಸು. ಇನ್ನೇನು ಹೇಳಿದೆ ನಾನು, ಇಷ್ಟೇ. ತರಕಾರಿಗಳು, ಸ್ವಲ್ಪ ಊಟದೇ ರಾಗಿ ಮುದ್ದೆ ತಿಂತೀನಿ, ಚಪಾತಿ, ರೈಸು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ನನಗೆ ವೆಯ್ಟ್ ಗೇನ್ ಆಯಿತು. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಆರಾಮ್ಸೆ ನಿದ್ದೆ ಮಾಡಿ, ಆರಾಮ್ಸೆ ಊಟ ಮಾಡಿ, ಆರಾಮ್ಸೆ ನಿದ್ದೆ ಮಾಡಿ ಅಷ್ಟೇ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತೈತೆ ನನಗೆ ಯೂಟ್ಯೂಬಿಂದ. ಸಪೋರ್ಟ್ ಮಾಡಿ. ಇನ್ನು ಮುಂದೆ ನನಗೆ ವೀಡಿಯೋಸ್ ಮಾಡೋಕ್ಕೂ ತುಂಬ
ಖುಷಿ ಆಗುತ್ತೆ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಲವ್ ಯು. ಬಾಯ್ ಬಾಯ್.